ನೆಕ್ಸ್ಟ್ ಟೈಪ್ 2 ಡೈಮೆನ್ಷನಲ್ ಎಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್. ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ಆಯಿತು. ಸೊ ನೆಕ್ಸ್ಟ್ ಎಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್. ಸೊ ಎಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗಲ್ಲಿ ಸೊ ಹಂಗೆ ಫಸ್ಟ್ ರೋನ ನೋಡಿ ಎ ರೋ ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಟಚ್ ಈಚ್ ಅದರ್. ಸೊ ಎಕ್ಸ್ ಆಕ್ಸಿಸ್ ಇದೆ, ವೈ ಆಕ್ಸಿಸ್ ಇದೆ. ಸೊ ಈ ಎಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗಲ್ಲಿ ನಾನು ಸೆಕೆಂಡ್ ರೋನ ಪ್ಲೇಸ್ ಮಾಡಬೇಕಾದ್ರೆ ಸೊ ಎಕ್ಸಾಕ್ಟ್ಲಿ ಲೈ ಆನ್ ದಿ ಫಸ್ಟ್ ರೋ ಮಾಡಿಲ್ಲ ನಾನು. ಸೊ ಸ್ಟ್ಯಾಗರ್ಡ್ ಮ್ಯಾನರಲ್ಲಿ ಅಲೈನ್ ಮಾಡ್ತಾ ಹೋಗಿದ್ದೀನಿ. ಸೊ ಸ್ಟ್ಯಾಗರ್ಡ್ ಮ್ಯಾನರ್ ಇಸ್ ನಥಿಂಗ್ ಬಟ್ ಜಿಗ್ಜ್ಯಾಗಲ್ಲಿ ಅರೇಂಜ್ ಮಾಡ್ತಾ ಹೋಗಿದ್ದೀನಿ. ಆ ಥರ ಯಾವ ಥರ ಅರೇಂಜ್ ಮಾಡಿದ್ದೀನಿ ಅಂದರೆ ಫಸ್ಟ್ ಲೇಯರಲ್ಲಿ, ಸೊ ಫಸ್ಟ್ ಲೇಯರ್ ಅಂದರೆ ಎರಡು ಆಟಮ್ಸ್ ಮಧ್ಯೆ ಒಂದು ಡಿಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಫಸ್ಟ್ ಲೇಯರಲ್ಲಿ ಎಲ್ಲಿ ಡಿಪ್ರೆಷನ್ ಕ್ರಿಯೇಟ್ ಆಗಿತ್ತು ಆ ಡಿಪ್ರೆಷನ್ ಕ್ರಿಯೇಟ್ ಆಗಿರೋ ಕಡೆ ಮಾತ್ರ ನಾನು ಏನು ಮಾಡಿದ್ದೀನಿ ಅಂದರೆ ಸೆಕೆಂಡ್ ಲೇಯರ್ನ ಪ್ಲೇಸ್ ಮಾಡ್ತಾ ಹೋಗಿದ್ದೀನಿ. ಅದೇ ಥರ ಸೆಕೆಂಡ್ ಲೇಯರಲ್ಲಿ ಎಲ್ಲಿ ಡಿಪ್ರೆಷನ್ ಕ್ರಿಯೇಟ್ ಆಗಿರುತ್ತೋ ಅದ್ರ ಮೇಲೆ ನಾನು ಪಾರ್ಟಿಕಲ್ಸ್ನ ಸೊ ಪ್ಲೇಸ್ ಮಾಡ್ತಾ ಹೋಗಿದ್ದೀನಿ. ದಟ್ ಈಸ್ ಕಾಲ್ಡ್ ಆಸ್ ಥರ್ಡ್ ಲೇಯರ್. ಸೊ ನೆಕ್ಸ್ಟು ಆ ಥರ್ಡ್ ಲೇಯರಲ್ಲಿ ಎಲ್ಲಿ ಡಿಪ್ರೆಷನ್ ಕ್ರಿಯೇಟ್ ಆಗ್ತಾ ಹೋಗಿತ್ತು ಸೊ ಅದ್ರ ಮೇಲ್ಗಡೆ ನಾನು ಪಾರ್ಟಿಕಲ್ಸ್ನ ಪ್ಲೇಸ್ ಮಾಡ್ತಾ ಹೋಗಿದ್ದೀನಿ. ಸೊ ದಟ್ ಇಸ್ ಕಾಲ್ಡ್ ಆಸ್ ಫೋರ್ತ್ ಲೇಯರ್. ಸೊ ಈ ಥರ ಸ್ಟ್ಯಾಗರ್ಡ್ ಮ್ಯಾನರಲ್ಲಿ ನಾನು ಪಾರ್ಟಿಕಲ್ಸ್ನ ಅರೇಂಜ್ ಮಾಡ್ತಾ ಹೋಗಿದ್ದೀನಿ. ಸೊ ಸ್ಟ್ಯಾಗರ್ಡ್ ಮ್ಯಾನರಲ್ಲಿ ಅರೇಂಜ್ ಮಾಡ್ತಾ ಹೋದಾಗ ಫಸ್ಟ್ ರೋನಲ್ಲಿ ನಿಮಗೆ ಸೊ ಆ ಒಂದು ಸ್ಪೇಸ್ ಕಾಣುತ್ತೆ. ಆಟಮ್ಸ್ ಮಧ್ಯೆ ಇರ್ತಕ್ಕಂಥ ಸ್ಪೇಸು ಟ್ರಯಾಂಗಲ್ ಶೇಪಲ್ಲಿ ಕಾಣಿಸ್ತಾ ಇದೆ. ಆ ಟ್ರಯಾಂಗಲ್ ಶೇಪಲ್ಲಿ ಕಾಣಿಸ್ತಾ ಇರೋದು ಅಪೆಕ್ಸ್ ಆಫ್ ದ ಟ್ರಯಾಂಗಲ್ಸ್ ಪಾಯಿಂಟಿಂಗ್ ಡೌನ್ವರ್ಡ್ಸ್ ಇದೆ. ಸೊ ಅಪೆಕ್ಸ್ ಎಲ್ಲ ಪಾಯಿಂಟಿಂಗ್ ಡೌನ್ವರ್ಡ್ಸ್ ಇದೆ. ಅದೇ ನೆಕ್ಸ್ಟ್ ಲೇಯರ್, ಫಸ್ಟ್ ಲೇಯರಲ್ಲೇ ಮೇಲ್ಗಡೆ ಇನ್ನೊಂದು ಟ್ರಯಾಂಗಲ್ ಕಾಣುತ್ತೆ. ಅದರಲ್ಲಿ ಅಪೆಕ್ಸ್ ಆಫ್ ದ ಟ್ರಯಾಂಗಲ್ಸ್ ಆರ್ ಅಪ್ವರ್ಡ್ಸ್ ಅಂತ ಹೇಳ್ತೀವಿ. ಅದೇ ಥರ ಮೇಲ್ಗಡೆ ಫೋರ್ತ್ ಲೇಯರಲ್ಲೂ ಸಹ ಟ್ರಯಾಂಗಲ್ ಫಾರ್ಮೇಷನ್ ಆಗ್ತಾ ಇದೆ. ಸೊ ದಟ್ ಇಸ್ ಎಂಪ್ಟಿ ಸ್ಪೇಸ್ ವಿಚ್ ಇಸ್ ಇನ್ ಟ್ರಯಾಂಗ್ಯುಲರ್ ಶೇಪ್. ದಟ್ ಇಸ್ ಕಾಲ್ಡ್ ಆಸ್ ಟ್ರಯಾಂಗ್ಯುಲರ್ ವಾಯ್ಡ್ ಅಂತ ಹೇಳ್ತೀವಿ. ಆ ಎಂಪ್ಟಿ ಸ್ಪೇಸ್ನ ನಾವೇನಂತ ಹೇಳ್ತೀವಿ ಅಂದರೆ ವಾಯ್ಡ್ಸ್ ಅಂತ ಹೇಳ್ತೀವಿ. ಸೊ ಈ ಥರ ಜಿಗ್ಜ್ಯಾಗ್ ಮ್ಯಾನರಲ್ಲಿ ಸೊ ಒನ್ ಎಬೋ ದಿ ಅದರ್ ಎಕ್ಸಾಕ್ಟ್ಲಿ ಪ್ಲೇಸ್ ಮಾಡಿಲ್ಲ ನಾನು. ಫಸ್ಟ್ ಲೇಯರಲ್ಲಿ ಎಲ್ಲಿ ಡಿಪ್ರೆಷನ್ ಕ್ರಿಯೇಟ್ ಆಗಿತ್ತು ಅಲ್ಲಿ ಪಾರ್ಟಿಕಲ್ಸ್ನ ಪ್ಲೇಸ್ ಮಾಡ್ತಾ ಹೋಗಿದ್ದೀನಿ. ನೆಕ್ಸ್ಟು ಸೆಕೆಂಡ್ ಲೇಯರಲ್ಲಿ ಎಲ್ಲಿ ಡಿಪ್ರೆಷನ್ ಕ್ರಿಯೇಟ್ ಆಗಿತ್ತು ಅಲ್ಲಿ ಥರ್ಡ್ ಲೇಯರ್ ಪಾರ್ಟಿಕಲ್ಸ್ನ ಅರೇಂಜ್ ಮಾಡಿದ್ದೀನಿ. ಥರ್ಡ್ ಲೇಯರಲ್ಲಿ ಎಲ್ಲಿ ಡಿಪ್ರೆಷನ್ ಕ್ರಿಯೇಟ್ ಆಗಿತ್ತು ಅಲ್ಲಿ ಫೋರ್ತ್ ಲೇಯರ್ ಪ್ಲೇಸ್ ಮಾಡ್ತಾ ಹೋಗಿದ್ದೀನಿ. ಆ ಥರ ಡಿಪ್ರೆಷನ್ ಕ್ರಿಯೇಟ್ ಮಾಡಿದಾಗ ನಾನು ಫಸ್ಟ್ ಲೇಯರ್ನ ಎ ಅಂತ ಕನ್ಸಿಡರ್ ಮಾಡಿದ್ದೀನಿ. ಸೊ ಸೆಕೆಂಡ್ ಲೇಯರ್ನ ಬಿ ಅಂತ ಹೇಳಿದ್ದೀನಿ. ಯಾಕೆಂದರೆ ಫಸ್ಟ್ ಲೇಯರ್ ಎಕ್ಸಾಕ್ಟ್ಲಿ ಲೈ ಅಬೋದು ಸೆಕೆಂಡ್ ಲೇಯರ್ ಇಲ್ಲ. ಸೆಕೆಂಡ್ ಲೇಯರ್ ಪಾರ್ಟಿಕಲ್ಸು ಫಸ್ಟ್ ಲೇಯರ್ ಪಾರ್ಟಿಕಲ್ಸ್ ಮೇಲೇ ಕೂತಿಲ್ಲ. ಹಾಗಾಗಿ ಫಸ್ಟ್ ಲೇಯರ್ ಮತ್ತು ಸೆಕೆಂಡ್ ಲೇಯರ್ ಅರೇಂಜ್ಮೆಂಟ್ ಸ್ವಲ್ಪ ಡಿಫ್ರೆಂಟ್ ಇದೆ. ಸೊ ಹಂಗಾಗಿ ಅದನ್ನು ಬಿ ಅಂತ ಕನ್ಸಿಡರ್ ಮಾಡಿದ್ದೀನಿ. ನೆಕ್ಸ್ಟ್ ಥರ್ಡ್ ಲೇಯರ್ಗೆ ಹೋಗೋದಾದರೆ ಸೊ ಅಲ್ಲಿ ಆರೋ ಮಾರ್ಕ್ ಹಾಕಿದ್ದೀನಿ ನೋಡಿ, ಏನು ಥರ್ಡ್ ಲೇಯರಿಂದ ಫಸ್ಟ್ ಲೇಯರ್ಗೆ. ಸೊ ಥರ್ಡ್ ಲೇಯರ್ ಇಸ್ ಎಕ್ಸಾಕ್ಟ್ಲಿ ಲೈ ಆನ್ ದಿ ಫಸ್ಟ್ ಲೇಯರ್. ಮೀನ್ಸ್ ಥರ್ಡ್ ಲೇಯರ್ ಇಸ್ ಸಿಮಿಲರ್ ಟು ದಟ್ ಆಫ್ ಫಸ್ಟ್ ಲೇಯರ್. ಥರ್ಡ್ ಲೇಯರ್ ಪಾರ್ಟಿಕಲ್ ಎಕ್ಸಾಕ್ಟ್ಲಿ ಲೈ ಆನ್ ದಿ ಫಸ್ಟ್ ಲೇಯರ್. ಫಸ್ಟ್ ಲೇಯರ್ ಪಾರ್ಟಿಕಲ್ಸ್ ಮೇಲೇ ಎಕ್ಸಾಕ್ಟ್ಲಿ ಥರ್ಡ್ ಲೇಯರ್ ಪಾರ್ಟಿಕಲ್ಸ್ ಕೂತಿದೆ. ಸೊ ಹಂಗಾಗಿ ಅದನ್ನು ಮತ್ತೆ ನಾನು ಏನಂತ ಕನ್ಸಿಡರ್ ಮಾಡ್ತೀನಿ, ಎ ಅಂತಲೇ ಕನ್ಸಿಡರ್ ಮಾಡಿ, ಸಿಮಿಲರ್ ಟು ದಟ್ ಆಫ್ ಫಸ್ಟ್ ಲೇಯರ್. ಅದೇ ಥರ ಫೋರ್ತ್ ಲೇಯರ್ನ ನೋಡಿ. ಸೊ ಫೋರ್ತ್ ಲೇಯರಲ್ಲಿರ್ತಕ್ಕಂಥ ಪಾರ್ಟಿಕಲ್ ಎಕ್ಸಾಕ್ಟ್ಲಿ ಸಿಮಿಲರ್ ಟು ದಟ್ ಆಫ್ ಸೆಕೆಂಡ್ ಲೇಯರ್. ಅಂದರೆ ಸೆಕೆಂಡ್ ಲೇಯರ್ ಇಲ್ಲಿ ಪಾರ್ಟಿಕಲ್ಸ್ ಯಾವ ಥರ ಅರೇಂಜ್ ಆಗಿದೆಯೋ ಅದೇ ಥರ ಫೋರ್ತ್ ಲೇಯರ್ ಪಾರ್ಟಿಕಲ್ಸು ಸಹ ಅರೇಂಜ್ ಆಗಿದೆ. ಸೊ ಹಂಗಾಗಿ ಸೆಕೆಂಡ್ ಲೇಯರ್ ಪಾರ್ಟಿಕಲ್ಸ್ನ ನಾನು ಬಿ ಅಂತ ಕನ್ಸಿಡರ್ ಮಾಡಿದ್ದೀನಿ ಅಂದರೆ ಫೋರ್ತ್ ಲೇಯರ್ ಪಾರ್ಟಿಕಲ್ಸು ಸಿಮಿಲರ್ ಟು ದಟ್ ಆಫ್ ಸೆಕೆಂಡ್ ಲೇಯರೇ ಅರೇಂಜ್ ಆಗಿದೆ ಅಂದರೆ ಸೊ ಫೋರ್ತ್ ಲೇಯರ್ ಪಾರ್ಟಿಕಲ್ ಇಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಬಿ ಅಂತ ಹೇಳಿದ್ದೀನಿ. ಸೊ ಅಲ್ಲಿ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗಲ್ಲಿ ನಿಮಗೆ ಸೊ ಎ ಟೈಪ್ ಆಫ್ ಅರೇಂಜ್ಮೆಂಟ್ ಬಂದಿತ್ತು. ಸೊ ಇಲ್ಲಿ ಯಾವ ಟೈಪ್ ಆಫ್ ಅರೇಂಜ್ಮೆಂಟ್ ಬರುತ್ತೆ ಅಂದರೆ ಎ ಬಿ ಟೈಪ್ ಆಫ್ ಅರೇಂಜ್ಮೆಂಟ್ ಬರುತ್ತೆ. ಸೊ ಸ್ಟ್ಯಾಗರ್ಡ್ ಮ್ಯಾನರಲ್ಲಿ ಅರೇಂಜ್ ಮಾಡಿದ್ದೀನಿ. ಸೊ ಹಂಗಾಗಿ ದ ಟೈಪ್ ಆಫ್ ಅರೇಂಜ್ಮೆಂಟ್ ಇಸ್ ಕಾಲ್ಡ್ ಆಸ್ ಎ ಬಿ ಟೈಪ್ ಆಫ್ ಅರೇಂಜ್ಮೆಂಟ್ ಅಂತ ಹೇಳ್ತೀವಿ. ಸೊ ಹಂಗಾಗಿ ಸೊ ಕ್ಲೋಸ್ ಪ್ಯಾಕೆಟ್ ಸ್ಟ್ರಕ್ಚರ್ ಇನ್ 2 ಡೈಮೆನ್ಷನಲ್ಲಿ ನಾವು ಪಾರ್ಟಿಕಲ್ಸ್ನ ಅರೇಂಜ್ಮೆಂಟ್ ಬೇಸಿಸ್ ಮೇಲೆ 2 ಟೈಪ್ಸ್ ಮಾಡಿದ್ದೀವಿ. ಒಂದು ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ಅಂದರೆ ಸೊ ಒಂದು ರೋನಲ್ಲಿರ್ತಕ್ಕಂಥ ಪಾರ್ಟಿಕಲ್ಸ್ ಎಕ್ಸಾಕ್ಟ್ಲಿ ಆ ಪಾರ್ಟಿಕಲ್ಸ್ ಮೇಲೆ ಇನ್ನೊಂದು ಪಾರ್ಟಿಕಲ್ಸ್ನ ಪ್ಲೇಸ್ ಮಾಡ್ತಾ ಹೋಗಿದ್ದೀನಿ ವರ್ಟಿಕಲಿ ಮತ್ತು ಹಾರಿಜಾಂಟಲಿ. ನೆಕ್ಸ್ಟು ಎಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗಲ್ಲಿ ಫಸ್ಟ್ ಲೇಯರಲ್ಲಿ ಎಲ್ಲಿ ಎಂಟಿ ಸ್ಪೇಸ್ ಡಿಪ್ರೆಷನ್ ಕ್ರಿಯೇಟ್ ಆಗಿತ್ತು ಅಲ್ಲಿ ಸೆಕೆಂಡ್ ಲೇಯರ್ ಪ್ಲೇಸ್ ಮಾಡಿದ್ದೀನಿ. ಸೊ ಸೆಕೆಂಡ್ ಲೇಯರಲ್ಲಿ ಎಲ್ಲಿ ಡಿಪ್ರೆಷನ್ ಕ್ರಿಯೇಟ್ ಆಗಿತ್ತು ಆ ಥರ ಥರ್ಡ್ ಲೇಯರ್ನ ಪ್ಲೇಸ್ ಮಾಡಿದ್ದೀನಿ. ಇನ್ನೇನು ಸೊ ಸ್ಟ್ಯಾಗರ್ಡ್ ಮ್ಯಾನರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಎ ಬಿ ಟೈಪ್ ಆಫ್ ಅರೇಂಜ್ಮೆಂಟ್ ಅಂತ ಹೇಳ್ತೀನಿ. ಸೊ ಈ ಥರ ಇಲ್ಲಿ ಎ ಬಿ ಟೈಪ್ ಆಫ್ ಅರೇಂಜ್ಮೆಂಟಲ್ಲಿ ಸೊ ನೀವು ಒಂದು ಪಾರ್ಟಿಕಲ್ಸ್ನ ಕನ್ಸಿಡರ್ ಮಾಡಿದ್ದೀನಿ ನೋಡಿ, ಎ ಅಂತ ಹೇಳಿದ್ದೀನಿ. ಸೊ ಆ ಪಾರ್ಟಿಕಲ್ಸ್ ಏನ ಕನ್ಸಿಡರ್ ಮಾಡಿದಾಗ ಅದರ ಸುತ್ತ ನೈಬರಿಂಗ್ ಪಾರ್ಟಿಕಲ್ಸ್ ಎಷ್ಟಿದೆ ಅಂದರೆ 6 ಇದೆ. ಕೌಂಟ್ ಮಾಡ್ತಾ ಬಂದು 1 2 3 4 5 6 ಅಂದರೆ ಕೋಆರ್ಡಿನೇಷನ್ ನಂಬರ್ ಆಫ್ ಪಾರ್ಟಿಕಲ್ ಎ ಇಸ್ 6 ಅಡ್ಜಸೆಂಟ್ ಪಾರ್ಟಿಕಲ್ಸ್ ಆ ಎ ಪಾರ್ಟಿಕಲ್ಸ್ಗೆ ಟಚ್ ಆಗಿದೆ. ಸೊ ಹಂಗಾಗಿ ಕೋಆರ್ಡಿನೇಷನ್ ನಂಬರ್ ಇನ್ 2 ಡೈಮೆನ್ಷನಲ್ ಎಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ಇಸ್ 6 ಅಂತ ಹೇಳ್ತೀವಿ. ಸೊ ಅಷ್ಟು 6 ಪಾರ್ಟಿಕಲ್ಸ್ ಸೆಂಟರ್ಸ್ನ ನಾನು ಜಾಯಿನ್ ಮಾಡ್ತಾ ಹೋಗಿದ್ದೀನಿ.
ಸೆಂಟರ್ಸ್ನ ಜಾಯಿನ್ ಮಾಡಿದಾಗ ನಿಮಗೆ ಯಾವ ಶೇಪ್ ಫಾರ್ಮೇಷನ್ ಆಗಿದೆ ಅಂದರೆ ಎಕ್ಸಾಗೋನಲ್ ಶೇಪ್ ಫಾರ್ಮೇಷನ್ ಆಗಿದೆ. ಸೊ ಹಂಗಾಗಿ ಸೊ ಈ ಒಂದು ಟೈಪ್ ಆಫ್ ಅರೇಂಜ್ಮೆಂಟ್ನ ನಾವೇನಂತ ಹೇಳ್ತೀವಿ ಅಂದರೆ ಸೊ ಎಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ಇನ್ 2 ಡೈಮೆನ್ಷನ್ ಅಂತ ಹೇಳ್ತೀವಿ. ಸೊ ಈ ಥರ 2 ಡೈಮೆನ್ಷನಲ್ಲಿ ಸೊ ಎಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗಲ್ಲಿ ಕೋಆರ್ಡಿನೇಷನ್ ನಂಬರ್ ಆಫ್ ದ ಪಾರ್ಟಿಕಲ್ಸ್ ಎಷ್ಟಿರುತ್ತೆ ಅಂದರೆ 6. ಸೊ 6 ಪಾರ್ಟಿಕಲ್ ಸೆಂಟರ್ಸ್ನ ಜಾಯಿನ್ ಮಾಡಿದ್ರೆ ನಿಮಗೆ ಎಕ್ಸಾಗೋನಲ್ ಬರುತ್ತೆ. ಸೊ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗಲ್ಲಿ ಸೊ ಕೋಆರ್ಡಿನೇಷನ್ ನಂಬರ್ ಆಫ್ ದ ಪಾರ್ಟಿಕಲ್ ಇಸ್ 4 ಇರುತ್ತೆ. ಆ 4 ಪಾರ್ಟಿಕಲ್ಸ್ ಸೆಂಟರ್ಸ್ನ ಜಾಯಿನ್ ಮಾಡಿದ್ರೆ ನಿಮಗೆ ಸೊ ಯಾವ ಶೇಪ್ ಫಾರ್ಮೇಷನ್ ಆಗುತ್ತೆ ಅಂದರೆ ಸೊ ಸ್ಕ್ವೇರ್ ಫಾರ್ಮೇಷನ್ ಆಗುತ್ತೆ. ಸೊ ದಟ್ಸ್ ವೈ ಇಟ್ಸ್ ಕಾಲ್ಡ್ ಆಸ್ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ಅಂತ ಹೇಳ್ತೀವಿ. ಸೊ ಎರಡೂ ಸಹ 2 ಡೈಮೆನ್ಷನಲ್ಲೇ ಅರೇಂಜ್ ಮಾಡಿರೋದು, ಬಟ್ ಅರೇಂಜ್ಮೆಂಟ್ ಆಫ್ ದ ಲೇಯರ್ಸ್ ಏನಾಗಿದೆ ಅಂದರೆ ಡಿಫ್ರೆಂಟ್ ಇದೆ. ಸೊ ಹಂಗಾಗಿ ಸೊ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ಇನ್ 2 ಡೈಮೆನ್ಷನ್ ಆ್ಯಂಡ್ ಎಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ಇನ್ 2 ಡೈಮೆನ್ಷನ್ ಅವೆರಡರಲ್ಲಿ ಮೋಸ್ಟ್ ಸ್ಟೇಬಲ್ ಅರೇಂಜ್ಮೆಂಟ್ ಯಾವುದಿರ್ಬೋದು? ನಾನು ಫಸ್ಟೇ ಹೇಳಿದೆ 1 ಡೈಮೆನ್ಷನ್ ಕ್ಲೋಸ್ ಪ್ಯಾಕಿಂಗ್ ಹೇಳೋಕ್ಕಿಂತ ಮುಂಚೆ ಕ್ಲೋಸ್ ಪ್ಯಾಕಿಂಗ್ ಸ್ಟ್ರಕ್ಚರ್ ಅಂತ ಹೇಳಿದ್ದೀವಿ ಅಂದರೆ ಒಂದು ಕ್ರಿಸ್ಟಲ್ ಲ್ಯಾಟಿಸಲ್ಲಿ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ದಿ ಸ್ಪೇಸ್ನ ಸೊ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸೇ ಆಕ್ಯುಪೈ ಮಾಡ್ಕೊಂಡು ಎಂಟಿ ಸ್ಪೇಸ್ ತುಂಬ ಕಡಿಮೆ ಇದ್ದರೆ ದಟ್ ಟೈಪ್ ಆಫ್ ಅರೇಂಜ್ಮೆಂಟ್ ಏನಾಗಿರುತ್ತೆ ಮೋಸ್ಟ್ ಸ್ಟೇಬಲ್ ಇರುತ್ತೆ ಅಂತ ಹೇಳಿದೆ. ಸೊ ಹಂಗಾಗಿ ನಮಗೆ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ಮತ್ತು ಎಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ಎರಡರಲ್ಲಿ ಸೊ ಯಾವುದು ಮೋಸ್ಟ್ ಸ್ಟೇಬಲ್ ಅಂದರೆ ಎಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ಮೋಸ್ಟ್ ಸ್ಟೇಬಲ್ ಇರುತ್ತೆ. ಯಾಕೆ ಅಂದರೆ ಇಲ್ಲಿ ವಾಯ್ಡ್ಸ್ ಏನು ಟ್ರಯಾಂಗ್ಯುಲರ್ ವಾಯ್ಡ್ಸ್ ಕ್ರಿಯೇಟ್ ಆಗಿದೆ ಅದರ ಸ್ಪೇಸ್ ತುಂಬ ಕಡಿಮೆ ಇರುತ್ತೆ ಕಂಪೇರ್ ಟು ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ಸ್ಪೇಸ್. ಅಲ್ಲಿ ಎಂಟಿ ಸ್ಪೇಸ್ ಜಾಸ್ತಿ. ಸೊ ಎಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗಲ್ಲಿ ವಾಯ್ಡ್ಸ್ ಅಥವಾ ಎಂಟಿ ಸ್ಪೇಸ್ ತುಂಬ ಕಡಿಮೆ ಇರುತ್ತೆ. ಸೊ ಹಾಗಾಗಿ 2 ಡೈಮೆನ್ಷನಲ್ ಎಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ಸ್ಟ್ರಕ್ಚರ್ ಈಸ್ ಮೋರ್ ಸ್ಟೇಬಲ್ ದ್ಯಾನ್ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ಸ್ಟ್ರಕ್ಚರ್ ಅಂತ ಇನ್ 2 ಡೈಮೆನ್ಷನ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಅಬೌಟ್ ದಿ ಕ್ಲೋಸ್ ಪ್ಯಾಕಿಂಗ್ ಇನ್ 2 ಡೈಮೆನ್ಷನ್. ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ಎಲ್ಲ ಅರೇಂಜ್ ಮಾಡಿದ್ದೀವಿ. ಅದರಲ್ಲಿ ನಾವು ಅರೇಂಜ್ ಮಾಡಿರ್ತಕ್ಕಂಥ ಬೇಸಿಸ್ ಮೇಲೆ ಪಾರ್ಟಿಕಲ್ಸ್ನ ಯಾವ ಥರ ಅರೇಂಜ್ ಮಾಡಿದ್ದೀವಿ ಆ ಬೇಸಿಸ್ ಮೇಲೆ 2 ಟೈಪ್ಸ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್, ಇನ್ನೊಂದು ಎಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ಅಂತ ಹೇಳ್ತೀವಿ.